ಅಮ್ಮ, ನನ್ ಮಗ ಹರ್ಷವರ್ಧನ್ ಕೇಸ್ನಿಂದ ನಿರಪರಾಧಿಯಾಗಿ ಬರೋ ಹಾಗೆ ಮಾಡು. ಅದಕ್ಕೆ ಕಾಣಿಕೆಯಾಗಿ ಈ ಸೀರೆ, ಈ ಮೂಗ್ಬಟ್ಟು, ಅಖಂಡ ದೀಪನ ಸಮರ್ಪಣೆ ಮಾಡ್ತಾ ಇದ್ದೀನಿ. ನನ್ ಕಾಣಿಕೆ ಸ್ವೀಕರಿಸು ತಾಯಿ. ಪಾಪ ಈ ಹುಡುಗಿ ಯಾರೋ ಏನೋ ಪೂಜೆ ಮಾಡೋಕ್ ಗೊತ್ತಿಲ್ಲ ಅನ್ಸುತ್ತೆ. ನನ್ನೇ ನೋಡ್ಕೊಂಡು ಮಾಡ್ತಿರೋ ಆಗಿದೆ. ಆ ಹುಡುಗಿ ಯಾವ ಸಂಕಲ್ಪದಿಂದ ಮಾಡ್ತಿದ್ದಾಳೋ ಅದನ್ನ ನೆರವೇರಿಸು ತಾಯಿ. ಅಮ್ಮನವ್ರಿಗೆ ಕೈಲಿರೋ ಬಳೆ ಕೊಡೋಣ ಅಂದ್ಕೊಂಡಿದ್ದೆ. ಆದ್ರೆ ಆ ಹುಡುಗಿನೂ ನನ್ನ ನೋಡಿ ಬಳೆ ತೆಗೆದ್ರೆ ಕೈ ಬರಿದಾಗತ್ತೆ. ನಾನು ಕೊಡದೇ ಇರೋದೇ ಒಳ್ಳೇದು. ನನ್ನ ಕ್ಷಮಿಸಮ್ಮ. ಕೇಶವ, ಅಮ್ಮ, ಪೂಜೆ ಸಾಮಾನೆಲ್ಲ ಹುಷಾರಾಗಿ ನೋಡ್ಕೊ. ಅದರಲ್ಲೂ ಈ ಮೂಗ್ಬಿಟ್ಟು ಅಮ್ಮನವ್ರಿಗೆ ಇದನ್ನ ಸಮರ್ಪಣೆ ಮಾಡಬೇಕು. ನಾನು ಹೋಗಿ ಮುಡಿ ಕಟ್ಟಿ ಬರ್ತೀನಿ. ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಹಲೋ, ಅಕ್ಕ, ನೀವೇನಾದ್ರೂ ಮುಡಿ ಕಟ್ಬೇಕಾ? ಪೂಜೆ ಮುಗ್ದ ಹಾಗೇನೆ. ಸರಿ, ನಾನು ಪತಿರಾಯರು ಹೋಗಿ ಮುಡಿ ಕಟ್ ಬರ್ತೀವಿ. ಸರಿ ಪ್ರಿಯಾ, ನಡೀರಿ ಪತಿರಾಯರ. ಹೋಗಣ್ವಾ? ಕೈಲಾಶ್ ಅವ್ರೆ, 1 ನಿಮಿಷ. ಅಮ್ಮ, ನೀವು ಯಾರೋ ಗೊತ್ತಿಲ್ಲ. ಪೂಜೆ ಮಾಡಕ್ ತಿಳಿದೇ ಇದ್ದಿದ್ದು ನನಗೆ ನೀವೇ ಒಂದು ದಾರಿನ ತೋರಿಸಿ ನನ್ನ ಪೂಜೆ ಪೂರ್ತಿಯಾಗೋ ಹಾಗೆ ಮಾಡಿದ್ರಿ. ನಿಮ್ಮ ಆಶೀರ್ವಾದದ ಜೊತೆಗೆ ನನ್ನ ಆಸೆ ಈಡೇರಬೇಕು. ಪಾಪ ಯಾರೋ ಮೂಗ್ಬೊಟ್ಟನ್ನ ಬೀಳಿಸ್ಕೊಂಡಿರೋ ಹಾಗಿದೆ. ಏನ್ರಿ, ಯಾರೋ ಮೂಗ್ಬೊಟ್ಟು ಬೀಳಿಸ್ಕೊಂಡಿದ್ದಾರೆ ನೋಡಿ. ಅಯ್ಯೋ, ಕೇಳೋಣ ನಡಿ. ಅಮ್ಮ, ಈ ಮೂಗ್ಬೊಟ್ಟು ಅಲ್ಲಿ ಬಿದ್ದಿತ್ತು, ಇದು ನಿಮ್ದೇನಾ? ನಮ್ದಲ್ಲ ಮೇಡಮ್. ಅಲ್ವಂತೆ. ಏನ್ರಿ, ಈ ಮೂಗ್ಬೊಟ್ಟು ಆಚೆ ಬಿದ್ದಿತ್ತು, ಇದು ನಿಮ್ದೇನಾ? ನಂದಲ್ಲಮ್ಮ. ಎಲ್ಲರೂ ನಂದಲ್ಲ ಅಂತಿದ್ದಾರೆ. ಏನ್ರಿ, ಈ ಮೂಗ್ಬೊಟ್ನ ನೀವೇನಾದ್ರೂ ಆಚೆ ಬೀಳಿಸ್ಕೊಂಡಿದ್ರಾ? ನಂದಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಈ ಮೂಗ್ಬೊಟ್ಟು ನಿಮ್ದೇನಾ? ಇಲ್ಲ ರೀ. ಏನ್ರಿ, ಯಾರನ್ನೇ ಕೇಳಿದ್ರು ಇದು ನಂದಲ್ಲ ಅಂತಿದ್ದಾರೆ. ಇವಾಗ ಏನ್ ಮಾಡೋದು ರೀ? ಒಂದ್ ಕೆಲ್ಸ ಮಾಡೋಣ, ಹೋಗಿ ಅರ್ಚಕ್ರನ್ನೇ ಕೇಳೋಣ ಏನ್ ಮಾಡೋದು ಅಂತ. ಅರ್ಚಕ್ರೇ. ಅಮ್ಮ, ಯಾರ್ದು ಮೂಗ್ಬೊಟ್ಟು ಆಚೆ ಸಿಕ್ತು, ಯಾರನ್ನೇ ಕೇಳಿದ್ರು ಅವರು ನಂದಲ್ಲ ಅಂತಿದ್ದಾರೆ. ಇವಾಗ ಏನ್ ಮಾಡ್ಬೇಕು? ಸಿಕ್ಕಿರೋ ಮೂಗ್ಬಟ್ಟು ನಂದೇ ಅಂತ ಈಸ್ಕೊಳ್ಳದೆ ನಂದಲ್ಲ ಅಂತ ನಿಜ ಹೇಳ್ತಿದ್ದಾರೆ ಅಂದ್ರೆ ದೇವಸ್ಥಾನಕ್ಕೆ ಬಂದಿರೋರು ಧರ್ಮದಿಂದ ನಡ್ಕೋತಾ ಇದ್ದಾರೆ ಅಂತ ಅರ್ಥ. ಯಾರ್ದು ಅಲ್ಲ ಅಂದ್ಮೇಲೆ, ನಿನಗೆ ಸಿಕ್ಕಿದೆ ಅಂದಮೇಲೆ ಸಾಕ್ಷಾತ್ ಅಮ್ಮನವರೇ ಕರುಣಿಸಿರೋ ಮಹಾಭಾಗ್ಯ ಅಂತ ಅನ್ಕೊಂಡು ಅದನ್ನ ನೀನೇ ಹಾಕ್ಕೊಳ್ಳಮ್ಮ. ನಂಗೆ ಹಾಕೊಳಕ್ಕೆ ಹೇಳ್ತಿದಾರಲ್ಲ ಅರ್ಚಕರು.
ಹೀಗೆ ಸಿಕ್ಕಿರೋ ಮುಗ್ಬುಟ್ಟನ್ನ ಹಾಕೊಂಡ್ರೆ ತಪ್ಪಾಗ್ಬೋದೇನೋ ರೀ. ಅಮ್ಮನವ್ರ ಕಾಣಿಕೆ ಅಂತ ಪೂಜಾರರು ಹೇಳಿದ್ರಲ್ಲ, ಹಾಕೋ, ಏನೂ ಆಗಲ್ಲ. ನಾನು ಕಟ್ಟಿರೋ ಮುಡಿ ನನ್ನ ಮಗನ ಸುತ್ತಲೂ ಸುತ್ತಕೊಂಡಿರೋ ಕಷ್ಟ ಎಲ್ಲ ದೂರ ಆಗ್ಲಿ. ಹೌದು, ಏನಕ್ಕೆ ಮುಡುಪ್ ಕಟ್ಬೇಕು ಅನ್ಕೊಂಡೆ? ನಿಮಗ್ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರನ್ ಕೇಳ್ಕೊಂಡು ಕಟ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ಏನು? ನನ್ಗೆ ಒಳ್ಳೆ ಬುದ್ಧಿ ಇಲ್ವಾ? ನಾನು ಒಳ್ಳೆಯವನೇ, ನಿನ್ಗೆ ಬುದ್ಧಿನೂ ಇಲ್ಲ ತಿಳುವಳಿಕೆನೂ ಇಲ್ಲ. ಅದೆರಡು ನಿಂಗೆ ಸಿಗ್ಲಿ ಅಂತ ಅಮ್ಮನವ್ರನ್ನ ಬೇಡ್ಕೊಂಡು ಮುಡುಪ್ ಕಟ್ಟು. ದಿ ಗ್ರೇಟ್ ಇಂಟೆಲಿಜೆಂಟ್ ಪ್ರಿಯಾನ ಬುದ್ಧಿ ಇಲ್ಲ ಅಂತೀರಾ, ತಿಳುವಳಿಕೆ ಇಲ್ಲ ಅಂತೀರಾ? ಹಾ, ಇರೋದ್ನೇ ತಾನೇ ಹೇಳ್ದೆ. ಪತಿರಾಯ್ರೆ, ಪ್ರಿಯಾನ್ ಏನಂದ್ರೂ ಪರವಾಗಿಲ್ಲ, ತಿಳುವಳಿಕೆ ಇಲ್ಲ ಅಂದ್ರೆ ಮಾತ್ರ ನಾನು ಒಪ್ಕೊಳ್ಳಲ್ಲ. ಏನೋ ದೇವಸ್ಥಾನ ಅಂತ ಸುಮ್ನಿದ್ದೀನಿ ಅಷ್ಟೇ. ಮನೆಗ್ ಹೋದ್ಮೇಲೆ ಮಾಡ್ತೀನಿ ನಿಮ್ಗೆ. ಹಲೋ ಪತಿರಾಯ್ರೆ, ಹಾಗ್ ನಿಂತ್ಕೊಳ್ಳೋ ಬದಲು ನಾನು ಎತ್ಕೋಬೋದಲ್ವಾ? ದ ಗ್ರೇಟ್ ಪ್ರಿಯಾ ಅಂದೆ, ಮಾಡು. ಎತ್ಕೊಳ್ಳಿ ಪತಿರಾಯ್ರೆ.